ರಾಜವಂಶಿ ಮ್ಯಾನ್ಷನ್ ನಲ್ಲಿ ಆದಿರ ರುದ್ರನನ್ನೇ ನೋಡ್ತಿದ್ಲು. ರುದ್ರ ಇವಾಗ ಏನು ರಿಯಾಕ್ಟ್ ಮಾಡ್ತಾನೆ ಅಂತ ಅವಳು ವೇಟ್ ಮಾಡ್ತಿದ್ಲು. ಈಶಾ ಆಡಿದ ಮಾತುಗಳನ್ನ ಕೇಳಿದ್ಮೇಲೆ ಅವಳನ್ನ ಇಲ್ಲಿಂದ ಕಳ್ಸೋದು ಅಷ್ಟು ಈಸಿ ಅಲ್ಲ ಅಂತ ಆದಿರಾಗೆ ಅರ್ಥ ಆಯ್ತು. ಯಾಕಂದ್ರೆ ಇಲ್ಲಿ ಮ್ಯಾಟರ್ ಈಗ ಹೃದಿಕಾ ಬಗ್ಗೆ ಇತ್ತು. ಹೃದಿಕಾ ತನ್ನ ಸ್ವಂತ ಮಗಳು ಅಂತ ರುದ್ರನ್ಗೆ ಗೊತ್ತಾಗಿರೋವಾಗ ಅವನು ಯಾವುದೇ ರಿಸ್ಕ್ ತಗೊಳ್ಳೋಕೆ ರೆಡಿ ಇರ್ಲಿಲ್ಲ. ಆದ್ರೆ ಈಶಾನ ರಾಜವಂಶಿ ಮ್ಯಾನ್ಷನ್ ಅಲ್ಲಿ ಇರೋಕೆ ಬಿಟ್ರೆ ಅದು ಅವರಿಬ್ಬರ ರಿಲೇಶನ್ಶಿಪ್ ಮೇಲೆ ಕೆಟ್ಟದಾಗಿ ಎಫೆಕ್ಟ್ ಆಗುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರ ಮದ್ವೆ ಫಿಕ್ಸ್ ಆಗೋ ಟೈಮ್ನಲ್ಲಿ ಈಶಾ ಎಂಟ್ರಿ ಕೊಟ್ಟಿರೋದು ಅವರ ಲೈಫ್ನ ಆ ಪೀಸ್ ಅಂಡ್ ಹ್ಯಾಪಿನೆಸ್ ಪೂರ್ತಿ ಹಾಳು ಮಾಡ್ತಿತ್ತು. ಆದಿರಾ ಕಣ್ಣಲ್ಲಿ ನೀರ್ ತುಂಬಿತ್ತು. ರುದ್ರ ಈಗ ಈಶಾನ ನೋಡಿ, ನೀನ್ ಹೇಳಿದ್ ಕರೆಕ್ಟ್, ನೀನ್ ನನ್ನ ಲೈಫ್ಗೆ ಹಿಡಿದಿರೋ ಗ್ರಹಣ. ನಾನ್ ಎಷ್ಟೇ ಟ್ರೈ ಮಾಡಿದ್ರು ನಿನ್ನನ್ನ ಪೂರ್ತಿ ಅವಾಯ್ಡ್ ಮಾಡಕ್ಕೆ ಆಗ್ತಿಲ್ಲ. ನಿನ್ಗೆ ಈ ಮ್ಯಾನ್ಷನ್ ಅಲ್ಲಿ ಇರ್ಬೇಕಾ? ಸರಿ, ನಾನ್ ನಿನ್ನನ್ನ ಇಲ್ಲಿ ಇರೋಕೆ ಬಿಡ್ತೀನಿ. ಮುಂಚೆ ನಾನು ಮಗುವಿಗೋಸ್ಕರ ನಿನ್ನನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನೀನ್ ನನ್ನನ್ನ ಪ್ರೀತಿಸಲ್ಲ ಅಂತ ಗೊತ್ತಿದ್ರು ನನ್ ಮಗು ಸೇಫ್ ಆಗಿರ್ಲಿ ಅಂತ ನಿನ್ನನ್ನ ಜೊತೆ ಇಟ್ಕೊಂಡಿದ್ದೆ. ಆದ್ರೆ ಅವತ್ತು ಆ ಮಗು ಹುಡ್ದಾಗ ನಿನ್ನಿಂದ ಅವಳನ್ನ ಕಾಪಾಡೋಕೆ ನನ್ನಿಂದ ಆಗ್ಲಿಲ್ಲ. ಆದ್ರೆ ಇವಾಗ ನೀನು ಇಲ್ಲೇ ಇರು ಅಥವಾ ಪ್ರಪಂಚದ ಬೇರೆ ಎಲ್ಲೇ ಇರು, ಹೃದಿಕಾ ಮೇಲೆ ಈ ತರ ಚೀಪ್ ಆಗಿ ಕಣ್ಣು ಹಾಕೋಕೆ ನಾನ್ ಬಿಡಲ್ಲ ಅಂದ. ರುದ್ರ ಮಾತಾಡ್ತಿದ್ದ ಹಾಗೆ ಈಶಾ ಮಗುನ ನೋಡಿ, ಅವಳಿಷ್ಟು ಕ್ಯೂಟ್ ಆಗಿದ್ದಾಳೆ ಅಲ್ವಾ, ಸೇಮ್ ಅವಳ ಅಮ್ಮನ್ ತರಾನೇ ಇದ್ದಾಳೆ ಅಂದ್ಲು. ಇದನ್ನ ಕೇಳಿ ರುದ್ರನ್ಗೆ ಸಿಟ್ಟು ನೆತ್ತಿಗ್ ಬಂತು. ಆದಿರಾ ಕೂಡ ತುಂಬಾನೇ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರನನ್ನ ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಭಯ ಅವಳಲ್ಲಿ ಸ್ಟಾರ್ಟ್ ಆಯ್ತು. ರುದ್ರ ಮತ್ತೆ ಎಂದಿಗೂ ತನ್ನವನಾಗೋಕೆ ಸಾಧ್ಯ ಇಲ್ವೇನೋ ಅನ್ನೋ ಒಂಥರ ನೆಗೆಟಿವ್ ಫೀಲಿಂಗ್ ಅವಳ ಮೈಂಡ್ ನಲ್ಲಿ ಬಂತು. ಅವರಿಬ್ರ ಮಧ್ಯೆ ಇರೋ ಆ ಕ್ಲೋಸ್ನೆಸ್ ಸಡನ್ ಆಗಿ ದೂರ ಆದ ಹಾಗೆ ಅನ್ನಿಸ್ತು. ಆದ್ರೆ ರುದ್ರ ಸಡನ್ ಆಗಿ ಒಂದು ಸ್ಮೈಲ್ ಕೊಟ್ಟು ಆದಿರಾ ಕಡೆ ನೋಡಿ, ನೀನ್ ಹೇಳಿದ್ ಕರೆಕ್ಟ್, ನನ್ ಹಾರ್ಟ್ ಬೀಟ್, ನನ್ ಪ್ರಾಣ ನಿಜವಾಗ್ಲು ಅವಳ ಅಮ್ಮನನ್ನ ತುಂಬಾನೇ ಪ್ರೀತಿಸ್ತಿದೆ, ಹಾಗೆ ಅವಳು ಹಾಗೆ ಇದ್ದಾಳೆ ಅಂದ. ರುದ್ರನ ಈ ಮಾತು ಕೇಳಿ ಈಶಾ ಶಾಕ್ ಆದ್ಲು. ಅವನಿಷ್ಟು ಈಸಿಯಾಗಿ ಆದಿರಾನ ಸಪೋರ್ಟ್ ಮಾಡ್ತಾನೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ರುದ್ರ ಆದಿರಾಳನ್ನ ಪ್ರೀತಿಯಿಂದ ನೋಡ್ತಿರೋದ್ ನೋಡಿ ಈಶಾಗೆ ಒಳಗೊಳಗೆ ಹೊಟ್ಟೆ ಉರಿ ಶುರುವಾಯ್ತು. ಆದಿರಾ ಫೇಸ್ ನಲ್ಲಿ ಒಂದು ಚಿಕ್ಕ ಸ್ಮೈಲ್ ಬಂತು. ಅವಳು ಹೃದಿಕಾ ಹತ್ರ ಹೋಗಿ ಅವಳು ಕೆನ್ನೆ ಸವರಿ, ನಿನ್ ಫ್ಯಾಮಿಲಿ ಸಿಗೋ ದಿನ ಇಂಥ ಮುಗ್ಧ ಮಗುನ ಕಸದ ಬುಟ್ಟಿಗೆ ಎಸ್ದವ್ರಿಗೆ ನಾನ್ ಬುದ್ಧಿ ಕಲಿಸ್ತೀನಿ ಅಂತ ಯಾವಾಗ್ಲೂ ಅನ್ಕೊಳ್ತಿದ್ದೆ. ಆದ್ರೆ ಇಂಥ ನೀಚ ಜನರಿಗೆ ನಾವ್ ಏನ್ ಹೇಳೋಕ್ ಸಾಧ್ಯ? ನಿನ್ ಅಮ್ಮ ನಿನ್ಗೆ ಏನ್ ಮಾಡಿದ್ಲು ಅನ್ನೋದು ಈ ವರ್ಲ್ಡ್ ಅಲ್ಲಿ ಯಾವ ತಾಯಿನೂ ಮಾಡಲ್ಲ. ಇಂಥವಳ ಬಗ್ಗೆ ಏನ್ ಹೇಳೋಕಾಗುತ್ತೆ ಅಂದ್ಲು. ಅವಳು ಈ ಮಾತು ಹೇಳ್ತಿದ್ದಾಗ ಅವಳು ಕಣ್ಗಳು ಈಶಾ ಮೇಲಿದ್ವು. ಈಶಾ ಸಿಟ್ನಿಂದ ಬಂದು, ನಾನಿನ್ನು ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ನೀನ್ ಅವಾಗ್ಲೇ ನನ್ ಬಗ್ಗೆ ಹೊಗಳೋಕೆ ಸ್ಟಾರ್ಟ್ ಮಾಡಿದ್ಯಾ? ನೀನು ಮಗುನ 1 ವರ್ಷದಿಂದ ಬೆಳೆಸಿದ್ಯಾ ಅನ್ನೋದನ್ನ ನಾನ್ ಒಪ್ತೀನಿ. ಆದ್ರೆ ನೀನ್ ಏನ್ ಹೇಳಿದ್ರು ನಾನ್ ಕೇಳ್ತೀನಿ ಅಂತ ಅಲ್ಲ. ನನ್ ಹೆಸರು ಈಶಾ ಮೆಹ್ತಾ. ನಿನ್ಗೆ ನನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನಿನ್ನ ರಾಜವಂಶಿ ಸರ್ ಹತ್ರ ಕೇಳು ಅಂದ್ಲು. ಆದಿರಾ ಮೆಲ್ಲಗ್ ನಕ್ಕು ಹೇಳಿದ್ಲು, ನಾನ್ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ. ನೀನ್ ಫೇಸ್ ನೋಡಿದ್ರೇನೆ ನೀನ್ ಎಂತವಳು ಅಂತ ಗೊತ್ತಾಗುತ್ತೆ. ನಿನ್ಗೆ ನನ್ ಜೊತೆ ಫೈಟ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ಬೋದು, ಆದ್ರೆ ನನ್ ರಾಜವಂಶಿ ಸರ್ ನಿನ್ ಜೊತೆ ಫೈಟ್ ಮಾಡ್ತಿದ್ದಾರೆ ಅಲ್ವಾ, ಅಷ್ಟೇ ಸಾಕು. ಒಂದು ವೇಳೆ ನಾನು ಕೂಡ ನಿನ್ ಎದುರು ನಿಂತ್ರೆ ನೀನು ಎಲ್ಲಿಯೂ ತಪ್ಪಿಸ್ಕೊಳಕ್ ಆಗದಷ್ಟು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀಯ. ಅವಳು ಹೀಗೆ ಮಾತಾಡ್ತಿರುವಾಗ ಅವಳ ಫೇಸ್ ನಲ್ಲಿ ಒಂಥರ ಡೇಂಜರಸ್ ಲುಕ್ ಇತ್ತು. ಈಶಾ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ಲು. ಆದಿರಾ ತುಂಬಾನೇ ನಾಚಿಕೆ ಸ್ವಭಾವದ ಹುಡುಗಿ. ಸ್ವಲ್ಪ ಸಿಟ್ಟು ತೋರ್ಸಿದ್ರೆ ಅಥವಾ ಆಟಿಟ್ಯೂಡ್ ತೋರ್ಸಿದ್ರೆ ಭಯ ಪಟ್ಟು ಓಡ್ ಹೋಗ್ತಾಳೆ ಅಂತ ಈಶಾ ಅನ್ಕೊಂಡಿದ್ಲು. ಆದ್ರೆ ಇಲ್ಲಿ ಸೀನ್ ಪೂರ್ತಿ ಉಲ್ಟಾ ಇತ್ತು. ಆದಿರಾ ಕಣ್ಣಲ್ಲಿ ಕಣ್ಣಿಟ್ಟು ಸ್ಟ್ರೈಟ್ ಆಗಿ ಆನ್ಸರ್ ಮಾಡ್ತಿದ್ಲು. ರುದ್ರನ್ ಫೇಸ್ ನಲ್ಲಿ ಒಂದು ಹೆಮ್ಮೆಯ ನಗು ಇತ್ತು. ತನ್ನ ಮಿಸ್ ಆದಿರಾ ಈಶಾಗೆ ಸ್ವಲ್ಪನೂ ಹೆದರಬಾರ್ದು ಅಂಡ್ ಅವಳಿಗೆ ಸರಿಯಾದ ಏಟ್ ಕೊಡ್ಬೇಕು ಅನ್ನೋದು ಅವನ್ ಆಸೆ ಕೂಡ ಆಗಿತ್ತು. ಏನೇ ಆದ್ರೂ ಅವಳು ರುದ್ರನ ಫ್ಯೂಚರ್ ವೈಫ್ ಅಲ್ವಾ, ಆ ರಾಜವಂಶಿ ಸ್ಟೈಲ್ ಸ್ವಲ್ಪನೂ ಇರ್ಲೇಬೇಕು. ಈಶಾ ಸಿಟ್ಟಿನಿಂದ ಆದಿರಾ ಕಡೆ ನೋಡಿದ್ಲು. ಅಷ್ಟರಲ್ಲಿ ಆದಿರಾ ಹೃದಿಕಾನ ಮಡ್ಲಲ್ಲಿ ಎತ್ಕೊಂಡು, ಬಾ ಹೃದಿಕಾ, ನಾನ್ ನಿನ್ಗೆ ಫುಡ್ ತಿನ್ನಿಸ್ತೀನಿ ಅಂದ್ಲು. ಅವಳನ್ನ ಡೈನಿಂಗ್ ಟೇಬಲ್ ಕಡೆ ಕರ್ಕೊಂಡು ಹೋಗ್ತಿದ್ದಾಗ ಈಶಾ ತಕ್ಷಣ ಅಡ್ಡ ಬಂದು,
ನಾನ್ ಹೃದಿಕಾ ಮದರ್, ಸೊ ನಾನೇ ಅವಳಿಗೆ ಫುಡ್ ಕೊಡ್ತೀನಿ, ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಲು. ಹೀಗೆ ಹೇಳ್ತಾ ಅವಳು ಆದಿರಾ ಹತ್ರ ಹೋದ್ಲು. ಆದಿರ ಕೈಯಿಂದ ಹೃದಿಕಾನ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆದ್ರೆ ಆದಿರಾ ತಕ್ಷಣ ಅವಳಿಗೆ ಮಗುನ ಕೊಟ್ಟು, ರಿಲ್ಯಾಕ್ಸ್, ನಾನ್ ಹೃದಿಕಾನ ಕರ್ಕೊಂಡು ಎಲ್ಲೂ ಓಡ್ ಹೋಗ್ತಿಲ್ಲ. ನಿನ್ ಮಗುನ ಈ ತರ ಸ್ನ್ಯಾಚ್ ಮಾಡೋ ಅಗತ್ಯ ಇಲ್ಲ. ನೀನ್ ಅವಳಿಗೆ ಫುಡ್ ತಿನ್ನಿಸ್ಬೇಕಂತ ನನ್ಗೂ ಆಸೆ ಇದೆ, ಯಾಕಂದ್ರೆ ನೀನ್ ಅವಳ ಮದರ್. ಪ್ರತಿ ಮಗುವಿಗೂ ತಾಯಿ ಪ್ರೀತಿ ಸಿಗ್ಬೇಕು, ಹಾಗೇನೆ ಪ್ರತಿ ತಾಯಿಗೂ ತನ್ನ ಮಗುವಿನ ತುಂಟಾಟದ ರಿಸಲ್ಟ್ ಸಿಗ್ಬೇಕು ಅಂದ್ಲು. ಈಶಾ ಆಶ್ಚರ್ಯದಿಂದ ಏನದು ಅಂತ ಕೇಳಿದ್ಲು. ಆದಿರಾ ನಗ್ತಾ ಹೇಳಿದ್ಲು, ಏನೂ ಇಲ್ಲ, ಹೃದಿಕಾಗೆ ಸ್ವಲ್ಪ ಪ್ರೀತಿಯಿಂದ ಫುಡ್ ಕೊಡಿ. ಅವಳ ಸ್ವಭಾವ ಹೇಗಿದೆ ಅಂತ ನಿಮಗ್ ಗೊತ್ತಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಅವಳ ಮೇಲೆ ಫೋರ್ಸ್ ಮಾಡಿದ್ರೆ ಅಥವಾ ಹಠ ತೋರ್ಸಿದ್ರೆ ಖಂಡಿತ ನೀವು ರಿಗ್ರೆಟ್ ಮಾಡ್ತೀರಾ. ಇವಾಗ ಹೋಗಿ ಅವಳಿಗೆ ಊಟ ಮಾಡಿಸಿ. ನಾನಿವತ್ತು ತುಂಬಾ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ರಾಜವಂಶಿ ಸರ್, ನೀವು ನನ್ನ ಜೊತೆ ಬರ್ತೀರಾ ಅಥವಾ ಒಬ್ರೇ ಕೂತು ತಿಂತೀರಾ ನೋಡಿ. ಈಶಾ ನಿಮ್ ವೈಫ್ ಅಂತ ನಾನು ಒಪ್ಕೊಳ್ತೀನಿ, ಆದ್ರೆ ಅದರರ್ಥ ನೀವು ಬೇರೆಯವ್ರ ಜೊತೆ ಊಟ ಮಾಡ್ಬಾರ್ದಂತ ಏನಿಲ್ಲ ಅಲ್ವಾ? ಹೀಗೆ ಹೇಳ್ತಾ ಅವಳು ಡೈನಿಂಗ್ ಟೇಬಲ್ ಹತ್ರ ಕೂತ್ಲು. ಈಶಾ ಅವಳನ್ನ ಸಿಟ್ನಿಂದ ನೋಡಿ, ಎಷ್ಟು ನಾಚಿಕೆ ಇಲ್ಲದ ಹುಡುಗಿ ನೀನು. ಅಂದ್ರೆ ರುದ್ರನ ಫಸ್ಟ್ ವೈಫ್ ಈ ಮನೆಗೆ ವಾಪಸ್ ಬಂದಿದ್ರು ನೀನು ಇಲ್ಲಿರೋದು ಮಾತ್ರ ಅಲ್ಲ, ಅವನ ಜೊತೆ ಊಟ ಮಾಡೋ ಮ್ಯಾಟ್ರ್ ಕೂಡ ಮಾತಾಡ್ತಿದ್ಯಾ. ಇಂಥ ಹುಡುಗಿರನ್ನ ಏನಂತ ಕರೀತಾರೆ ಗೊತ್ತಾ ಅಂದ್ಲು. ಆದಿರಾದ ತಕ್ಷಣ, ನನಗ್ ಚೆನ್ನಾಗ್ ಗೊತ್ತು, ನಿಮ್ಗೇನಾದ್ರೂ ಗೊತ್ತಿದ್ರೆ ಅದನ್ನೇ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಿ, ನನ್ಗೆ ಮ್ಯಾಟರ್ ಆಗಲ್ಲ. ಆದ್ರೆ ನಿಮ್ಮ ಈ ಅಸಂಬದ್ಧ ಮಾತುಗಳನ್ನ ಕೇಳೋ ಹುಡುಗಿಯರಲ್ಲಿ ನಾನ್ ಒಬ್ಳಲ್ಲ ಅಂತ ನೆನ್ಪಿರ್ಲಿ. ನೀವು ರಾಜವಂಶಿ ಸರ್ಗೆ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡಿ ಈ ಮನೇಲಿರೋಕೆ ಚಾನ್ಸ್ ಪಡ್ಕೊಂಡಿದೀರಾ ಅಂತ ನನಗ್ ಗೊತ್ತು. ಆದ್ರೆ ಅದಕ್ಕೋಸ್ಕರ ನಾನು ಹಸುವಿನಿಂದ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಒಂದು ವೇಳೆ ನಾನು ಈ ಮನೇನ ಬಿಟ್ಟು ಹೋಗ್ಬೇಕಾದ್ರೂ ನನಗ್ ಓಕೆ, ಆದ್ರೆ ನನ್ ರಾಜವಂಶಿ ಸರ್ನ ನನ್ನಿಂದ ದೂರ ಮಾಡ್ತಿದ್ದೀರಾ ಅಂತ ನನ್ನನ್ನ ಬ್ಲೇಮ್ ಮಾಡೋಕೆ ಟ್ರೈ ಮಾಡ್ಬಿಡಿ. ಅವ್ರ ಲವ್ವರ್ ಆಗಿ ನೀವೇನಾದ್ರೂ ಈ ಬ್ಲೇಮ್ ಗೇಮ್ ಆಡೋಕೆ ಬಂದ್ರೆ ಆಟ ಉಲ್ಟಾ ಆಗುತ್ತೆ. ಹುಷಾರ್. ಅವ್ರು ನನ್ನನ್ನ ಇಡೀ ಪಾರ್ಟಿಯಲ್ಲಿ ತನ್ನ ಫ್ಯೂಚರ್ ವೈಫ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೊ ನಾನು ತಪ್ಪಾಗೋ ಚಾನ್ಸೇ ಇಲ್ಲ. ಇನ್ನು ನನ್ನ ಕಡೆ ಬೆರಳು ತೋರಿಸೋ ವಿಷಯಕ್ಕೆ ಬಂದ್ರೆ, ನೀವು ಕ್ವೆಶನ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಪೇಪರ್ ಖಾಲಿ ಆಗೋಷ್ಟು ಉಲ್ಟಾ ಕ್ವೆಶನ್ ನಾನ್ ಕೇಳ್ತೀನಿ, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅಂದ್ಲು. ಅವಳು ಈ ತರ ಹೇಳಿದ್ಮೇಲೆ ಈಶಾನ ಒಂದು ಸಲಿ ದಿಟ್ಟಿಸಿ ನೋಡಿ ತನ್ನ ಪ್ಲೇಟ್ನಲ್ಲಿ ಫುಡ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅಷ್ಟರಲ್ಲಿ ಹೃದಿಕಾಗೆ ಫುಲ್ ಹಸ್ವಾಗಿದ್ರಿಂದ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಕೈಕಾಲ್ ಫುಲ್ಲು ಆಡಿಸ್ತಿದ್ಲು. ಅವಳು ಆಡ್ತಿರುವಾಗ ಈಶಾ ಫೇಸ್ಗೆ ಒಂದು ಏಟ್ ಬಿತ್ತು. ಈಶಾಗೆ ಮಗು ಬೇಕಂತಾನೆ ಹೊಡೆದ ಹಾಗೆ ಅನ್ನಿಸ್ತು. ಅವಳು ಸಿಟ್ಟಿನಿಂದ ಹೃದಿಕಾನ ನೋಡಿದ್ಲು. ಆದ್ಯ ತಕ್ಷಣ ಅಂದ್ಲು, ಬೇಗ ಅವಳಿಗೆ ಫುಡ್ ಕೊಡಿ, ಇವಾಗ ಜಸ್ಟ್ ಕೈಯಿಂದ ಹೊಡೆದಿದ್ದಾಳೆ ಅಷ್ಟೇ, ನೆಕ್ಸ್ಟ್ ಒಂದು ಪಂಚ್ ಬರುತ್ತೆ, ಆಮೇಲೆ ಅವಳು ತುಂಬಾನೇ ಸ್ಟ್ರಾಂಗ್ ಆಗಿ ಕಚ್ಚುತ್ತಾಳೆ. ಅವಳ ಹಲ್ಗಳು ಚಿಕ್ಕದಿದ್ರು ತುಂಬಾನೇ ಶಾರ್ಪ್ ಆಗಿರುತ್ತೆ. ಅವಳೇನಾದ್ರೂ ಕಚ್ಚಿದ್ರೆ ನಿಮ್ ಆ ಸೆನ್ಸಿಟಿವ್ ಸ್ಕಿನ್ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗುತ್ತೆ ಅಂದ್ಲು. ಈ ಮಾತ್ ಕೇಳಿ ಈಶಾ ದೌಡೆ ಬಿದ್ದು ಸಿಟ್ ಕಂಟ್ರೋಲ್ ಮಾಡ್ಕೊಂಡ್ಲು. ಅವಳು ಹೃದಿಕಾನ ಮಡ್ಲಲ್ಲಿ ಎತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕೂತ್ಲು. ಫುಡ್ ಕೊಡ್ತೀನಂತ ಏನೋ ಅಂದ್ಲು, ಆದ್ರೆ ಮಕ್ಳಿಗೆ ಫುಡ್ ಹೇಗ್ ತಿನ್ನಿಸ್ಬೇಕು ಅಂತ ಅವಳಿಗೆ ಸ್ವಲ್ಪವೂ ಐಡಿಯಾ ಇರ್ಲಿಲ್ಲ. ಮನೇಲಿರೋರೆಲ್ಲ ಇವಾಗ ಈಶಾನ ಒಂದು ಎಂಟರ್ಟೈನ್ಮೆಂಟ್ ತರ ನೋಡ್ತಿದ್ರು. ರುದ್ರ ಮೆಲ್ಲಗೆ ನಗ್ತಾ ತನ್ನಲ್ಲೇ ಅನ್ಕೊಂಡ, ಈಶಾ, ನೀನ್ ನನ್ನನ್ನ ಟಾರ್ಚರ್ ಮಾಡೋಕೆ ಬಂದಿದ್ಯಾ? ಆದ್ರೆ ನನ್ನ ಹಾರ್ಟ್ ಬೀಟ್ ಅಂಡ್ ಲಿಟಲ್ ಹಾರ್ಟ್ ಬೀಟ್ ಇಬ್ರು ಸೇರಿ ನಿನ್ನನ್ನ ಫಿನಿಶ್ ಮಾಡ್ದಿದ್ರೆ ನಾನು ರುದ್ರ ರಾಜವಂಶಿ ಅಲ್ಲ. ಸುಮ್ಮನೆ ನಾನು ಈ ಆದಿರ ಮೇಲೆ ಲವ್ ಮಾಡ್ಲಿಲ್ಲ, ಅವಳ ಹತ್ರ ಇರೋ ಆ ಸ್ಪೆಷಲ್ ಸ್ಟೈಲ್ ನನ್ಗಿಷ್ಟ. ಹೀಗೆ ಹೇಳ್ತಾ ಅವನ್ ಬಂದು ಆದಿರ ಪಕ್ಕದಲ್ಲೇ ಕೂತ. ಆದಿರ ರುದ್ರನನ್ನ ಕರೆದಿದ್ಲು ನಿಜ, ಆದ್ರೆ ಅವನು ನಿಜವಾಗ್ಲೂ ಬಂದ್ ಪಕ್ಕದಲ್ಲೇ ಕೂತ್ಕೋತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಅವಳು ತನ್ನ ಪ್ಲೇಟ್ ಅನ್ನ ಸ್ವಲ್ಪ ಸರಿಸಿ ರುದ್ರನ್ ಮುಂದೆ ಇಟ್ಲು. ಮರುಕ್ಷಣನೇ ಈಶಾನ ನೋಡಿ ಕೇಳಿದ್ಲು, ನಾವಿಬ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಿರೋ ವಿಡಿಯೋ ಅಥವಾ ಫೋಟೋ ಬೇಕಾ? ನಾಳೆ ಪೊಲೀಸ್ಗೆ ಅಥವಾ ಕೋರ್ಟ್ಗೆ ಏನಾದ್ರೂ ಯೂಸ್ ಆಗುತ್ತೆ ಅಂದ್ರೆ ತಗೊಳ್ಳಿ ಅಂದ್ಲು. ಈಶಾ ಇದನ್ನ ನೋಡಿ ಫುಲ್ ಇರಿಟೇಟ್ ಆಗಿ ಹೃತಿಕಾನ ಟೇಬಲ್ ಮೇಲೆ ಕೂರಿಸಿ ಸ್ಟುಪಿಡ್ ಇಡಿಯಟ್ ಅಂತ ಬೈದು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿರ ತಕ್ಷಣ ಅಂದ್ಲು, ಸಿಸ್ಟರ್, ನಿನ್ಗಿಂತ ಸ್ವಲ್ಪ ಜಾಸ್ತಿನೇ ಕಾಮನ್ ಸೆನ್ಸ್ ನನ್ಗಿದೆ.
ನೀವು ರುದ್ರ ರಾಜವಂಶಿ ಜೊತೆ ಅಥವಾ ಹೃದಿಕಾ ಜೊತೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಗೇಮ್ ಆಡ್ಬಹುದು. ಆದ್ರೆ ಈ ಆದಿರ ಜೊತೆ ಆಟ ಆಡೋಕ್ ಬಂದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ, ನೆನ್ಪಿರ್ಲಿ ಅಂದ್ಲು. ಆದಿರ ಮಾತ್ ಕೇಳಿ ಈಶಾ ಹೆಜ್ಜೆಗಳು ಅಲ್ಲೇ ನಿಂತ್ವು. ಅವಳನ್ನ ತುಂಬಾನೇ ಸೀರಿಯಸ್ ಆಗಿ ನೋಡ್ತಾ, ನಿನಗಿದು ಬೇಗನೆ ಗೊತ್ತಾಗುತ್ತೆ ಯಾರ ಜೊತೆ ಇರೋದು ಚೀಪ್ ಆಗಿರುತ್ತೆ ಅಂಡ್ ಯಾರ ಲೈಫ್ ನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಲು. ಹೀಗೆ ಹೇಳ್ತಾ ಅವಳು ತಕ್ಷಣ ಸ್ಟೆಪ್ಸ್ ಹತ್ತಿ ರುದ್ರನ ರೂಮ್ ಕಡೆಗೆ ಹೋದ್ಲು. ಆದಿರಾಳನ್ನ ನೋಡಿ ರುದ್ರ ಅಂದ, ನೀನ್ ಇಷ್ಟೊಂದು ಪವರ್ಫುಲ್ ಎಲೆಕ್ಟ್ರಿಕ್ ಶಾಕ್ ಕೊಡ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಆದಿರಾ ಮೆಲ್ಲಗೆ ನಕ್ಕು, ನಾನ್ ಮೊದ್ಲೇ ಹೀಗಿರ್ಲಿಲ್ಲ, ಕೆಲವು ದಿನಗಳ ಹಿಂದೆ ಅಷ್ಟೇ ಇಂಥ ಶಾಕ್ಸ್ ಕೊಡೋದನ್ನ ಕಲ್ತಿದ್ದೀನಿ. ಇವಾಗ ನಾನೊಂದು ವಾಕಿಂಗ್ ಟ್ರಾನ್ಸ್ಫರಮ್ ತರ ಸುತ್ತಾಡ್ತೀನಿ ಅಂದ್ಲು. ಅವಳು ಈ ತಮಾಷೆಯ ಮಾತಿಗೆ ಅಲ್ಲಿದ್ದವರೆಲ್ಲ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಶಾ ತನ್ನ ರೂಮ್ಗೆ ಹೋದ್ಮೇಲೆ ಮನೆಯವರೆಲ್ಲ ಖುಷಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಕೃಪಾ ರಾಜವಂಶಿ ರುದ್ರ ಅಂಡ್ ಆದಿರಾ ಇಬ್ರನ್ನ ನೋಡಿ, ಇದೆಲ್ಲ ಸರಿ, ಆದ್ರೆ ಇವಾಗ ನನ್ಗೆ ನಿಮ್ ಮದ್ವೆ ಬಗ್ಗೆ ಚಿಂತೆ ಆಗ್ತಿದೆ. ನಾನ್ ಇವತ್ತು ಫಸ್ಟ್ ಪುರೋಹಿತ್ರನ್ನ ಕರ್ಸಿ ನಿಮ್ ಮದ್ವೆಗೆ ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗಿರೋ ಪರಿಸ್ಥಿತಿ ನೋಡಿದ್ರೆ ಅದನ್ನ ಪೋಸ್ಟ್ಪೋನ್ ಮಾಡ್ಬೇಕಾಗುತ್ತೆ ಅನ್ಸುತ್ತೆ ಅಂದ್ರು. ಆದಿರಾ ಅದಕ್ಕೆ ಏನು ರಿಯಾಕ್ಟ್ ಮಾಡ್ಲಿಲ್ಲ. ಆದ್ರೆ ರುದ್ರ ತಕ್ಷಣ ಅಂದ, ನೀವ್ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಜ್ಜಿ, ಇಲ್ಲಿವರೆಗೆ ನೀವು ಮದ್ವೆ ಆಗು ಅಂತ ಕೇಳ್ತಿದ್ರಿ, ಆದ್ರೆ ನಾನು ನಿಮ್ ರಿಕ್ವೆಸ್ಟ್ ನ ಅವಾಯ್ಡ್ ಮಾಡ್ತಿದ್ದೆ. ಆದ್ರೆ ಇವಾಗ ನಾನ್ ಮದ್ವೆ ಆಗ್ತೀನಿ ಅಂಡ್ ಅದು ಕೂಡ ನೀವು ಸೆಲೆಕ್ಟ್ ಮಾಡಿರೋ ಹುಡುಗಿ ಜೊತೆನೆ. ಇದು ನಿಮ್ಮ ಆಯ್ಕೆ ಅಲ್ವಾ? ಹೌದು ಅಂದ್ರೆ ಓಕೆ, ಇಲ್ದಿದ್ರೆ ಬೇರೆ ಯಾರನ್ನಾದ್ರೂ ಹುಡುಕಿ, ನಾನು ಬರೀ ನಿಮ್ ಚಾಯ್ಸ್ ಹುಡುಗಿನೇ ಮದ್ವೆ ಆಗೋಕ್ ಇಷ್ಟಪಡ್ತೀನಿ ಅಂದ. ಈ ಸ್ಟೇಟ್ಮೆಂಟ್ ಕೇಳಿ ಆದಿರಾ ಶಾಕ್ ಆದ್ಲು. ಅವಳೊಂದು ಪೋರ್ಕ್ ತಗೊಂಡು ರುದ್ರನ್ ಕಡೆ ತೋರಿಸ್ತಾ ಸಿಟ್ಟಿನಿಂದ ಅಂದ್ಲು, ನಾನ್ ಇವಾಗ್ಲೇ ಹೇಳ್ತಿದ್ದೀನಿ, ನಿಮ್ಮನ್ನ ಎಷ್ಟು ಹರಿದ ಹೋಗ್ತೀನಿ ಅಂದ್ರೆ ಮದ್ವೆ ರಾತ್ರಿ ನಿಮ್ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ಬೇಕೋ ಅಥವಾ ನಿಮ್ ಗಾಯಗಳಿಗೆ ಹೊಲಿಗೆ ಹಾಕಿಸ್ಕೊಳ್ಬೇಕೋ ಅಂತ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಲು. ರುದ್ರ ಅವಳ ಮಾತ್ ಕೇಳಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಈಶಾ ಬಾಲ್ಕನಿ ಹತ್ರ ನಿಂತು ಇದೆಲ್ಲವನ್ನ ನೋಡ್ತಿದ್ಲು. ಕೋಪದಲ್ಲಿ ಹಲ್ ಕಡಿತಾ ಅಂದ್ಲು, ಓಹೋ, ನೀವಿಬ್ರು ಮದ್ವೆ ಕನಸು ಕಾಣ್ತಿದ್ದೀರಾ? ನಾನ್ ಇಲ್ಲಿರೋವರೆಗೂ ನೀವ್ ಹ್ಯಾಪಿಯಾಗಿರ್ತೀರಿ ಅಂತ ಹೇಗ್ ಗೆಸ್ ಮಾಡಿದ್ರಿ ರುದ್ರ ರಾಜವಂಶಿ? ನೋಡಿ, ಡ್ರೀಮ್ಸ್ ಅದನ್ನ ಬ್ರೇಕ್ ಮಾಡೋಕೆ ನಾನ್ ಇಲ್ಲಿದ್ದೀನಿ ಅಂಡ್ ಇವತ್ತು ನಾನಿಲ್ಲಿ ಪರ್ಮನೆಂಟ್ ಆಗಿ ಬಂದಿದ್ದೀನಿ. ನನ್ ಮುಂದೆ ಈ ಮಿಡಲ್ ಕ್ಲಾಸ್ ರೂಡ್ ಹುಡುಗಿನ ನೀವ್ ಹೇಗ್ ಮದ್ವೆ ಆಗ್ತೀರಾ ಅಂತ ನಾನು ನೋಡ್ತೀನಿ. ಇತ್ತ ಡೈನಿಂಗ್ ಟೇಬಲ್ ಹತ್ರ ಎಲ್ರೂ ನಗ್ತಾ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಆದಿರಾ ಬೇಗನೆ ತನ್ನ ಬ್ರೇಕ್ಫಾಸ್ಟ್ ಮುಗಿಸಿ ಹೃದಿಕಾನ ಮಡ್ಲಲ್ಲಿ ಕೂರಿಸ್ಕೊಂಡು ಅವಳಿಗೆ ತಾನೇ ಫುಡ್ ತಿನ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲರ ಊಟ ಮುಗಿದ ತಕ್ಷಣ ಒಬ್ಬೊಬ್ಬರಾಗಿ ಅಲ್ಲಿಂದ ಹೋದ್ರು. ಹಾಲ್ನಲ್ಲಿ ಇವಾಗ ಹೃದಿಕಾ, ಆದಿರಾ ಅಂಡ್ ರುದ್ರ ಮಾತ್ರ ಇದ್ರು. ರುದ್ರ ಆದಿರಾ ಕಡೆ ನೋಡಿ, ನಾನು ಆಫೀಸಿಗೆ ಹೋಗ್ತಿದ್ದೀನಿ, ನಿನ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಗೊತ್ತು, ಯಾಕಂದ್ರೆ ನೀನು ಎಲ್ಲವನ್ನ ಹ್ಯಾಂಡಲ್ ಮಾಡ್ತೀಯಾ ಅಂತ ನನಗೆ ನಂಬಿಕೆ ಇದೆ. ಆದ್ರೂ ಹುಷಾರಾಗಿರು, ಅವಳ ಆಟಿಟ್ಯೂಡ್ಗೆ ಲಿಮಿಟ್ಸ್ ಇಲ್ಲ ಅಂದ. ಆದಿರಾ ಮೆಲ್ಗೆ ಸ್ಮೈಲ್ ಮಾಡಿ, ರಾಜವಂಶಿ ಸರ್, ನಿಮ್ ಜೊತೆ ಇರೋದ್ರಿಂದ ನಾನು ಕೂಡ ಸ್ವಲ್ಪ ನಾಚಿಕೆ ಇಲ್ದವಳೆ ಆಗಿದ್ದೀನಿ, ಸೊ ನೀವು ನನಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಲು. ರುದ್ರ ತಕ್ಷಣ, ನೀನ್ ನಿಜವಾಗ್ಲೂ ನನ್ ಜೊತೆ ಇದ್ದು ಆತರ ಆಗಿದ್ಯಾ? ಇರ್ಲಿ, ನಾನ್ ಯಾವಾಗ ಆತರ ಬಿಹೇವ್ ಮಾಡ್ದೆ ಅಂತ ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ದ. ಆದಿರಾ ಅವನ್ ಮಾತ್ ಕೇಳಿ ನಕ್ಲು. ಅಷ್ಟರಲ್ಲಿ ಅನಿಕಾ ಬಂದು ಹೃದಿಕಾನ ನೋಡಿ, ನಾನಿವಳನ್ನ ಕರ್ಕೊಂಡು ಹೋಗ್ಲಾ ಅಂತ ಕೇಳಿದ್ಲು. ಆದಿರಾ ಸರಿ ಅಂತ ತಲೆ ಅಳ್ಳಾಡ್ಸಿದ್ಲು. ರುದ್ರ ಆದಿರಾ ಹತ್ರ ಬಂದು ಅವಳು ಸೊಂಟದ ಮೇಲೆ ಕೈ ಹಾಕಿ ಹತ್ರ ಹೇಳ್ಕೊಂಡು, ಹೇಳು, ನಾನ್ ನಿನ್ ಜೊತೆ ಯಾವಾಗ ನಾಚಿಕೆ ಇಲ್ದವನಾಗಿ ವರ್ತಿಸ್ದೆ ಅಂತ ಅಂದ. ಆದಿರಾ ತನ್ನ ಫೇಸ್ ಸ್ವಲ್ಪ ಸೈಡ್ಗೆ ಮಾಡಿ, ನಿಮ್ಗೆ ಆಫೀಸ್ಗೆ ಲೇಟ್ ಆಗ್ತಿದೆ ಅಲ್ವಾ ಅಂದ್ಲು. ರುದ್ರ ತಲೆ ಅಳ್ಳಾಡ್ಸಿ, ನಾನ್ ಆಫೀಸಿಗೆ ಹೋಗ್ತೀನಿ, ಅದು ನನ್ನದೇ ಆಫೀಸ್, ಸೊ ಅಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ನನ್ಗಿಲ್ಲ, ಅದಕ್ಕೆ ಲೇಟ್ ಆಗೋ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳಲ್ಲ. ಫಸ್ಟ್ ನೀನು ಅವಾಗ್ಲೇ ಹೇಳಿದ ಆ ಪಾಯಿಂಟ್ ಬಗ್ಗೆ ಮಾತಾಡು, ನಾನ್ ಯಾವಾಗ ಆ ತರ ಬಿಹೇವ್ ಮಾಡಿದೆ ಅಂದ. ಆದಿರಾ ತನ್ನ ಮುಖ ಎತ್ತಿ ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನೀವ್ ಯಾವತ್ತೂ ಆ ತರ ತೋರ್ಸಿಲ್ಲ, ನೀವು ಪಕ್ಕ ನಾಚಿಕೆ ಇಲ್ಲದ ವ್ಯಕ್ತಿ,
ನಿಮ್ ಪ್ರತಿಯೊಂದು ಆಕ್ಷನ್ ಕೂಡ ಹಾಗೆ ಇರುತ್ತೆ. ಒಂದೊಂದ್ಸಲ ಬಾತ್ರೂಮ್ನಲ್ಲಿ ಅಂಡ್ ಮತ್ತೆ ಕೆಲವು ಸಲ ಬೆಡ್ ಮೇಲೆ ನನ್ನ ಜೊತೆ ಫ್ಲರ್ಟ್ ಮಾಡ್ತೀರಾ. ನೀವೊಬ್ಬ ಸೆಲ್ಫ್ ಡಿಕ್ಲೇರ್ಡ್ ಸಂತ. ನೀವು ನಿಜವಾಗ್ಲೂ ತುಂಬಾನೇ ನಾಚಿಕೆ ಇಲ್ಲದ ವ್ಯಕ್ತಿ ಅಂದ್ಲು. ರುದ್ರ ಅವಳ ಮಾತ್ ಕೇಳಿ ಕೋಪ ಮಾಡ್ಕೊಳ್ಳೋ ಬದಲು ಫುಲ್ ರೊಮ್ಯಾಂಟಿಕ್ ಆಗಿ ಸ್ಮೈಲ್ ಮಾಡ್ದ. ಅವನು ಆದಿರ ಬೆನ್ನದ ಮೇಲೆ ಕೈ ಇಟ್ಟು ಅವಳನ್ನ ಇನ್ನೂ ಹತ್ರಕ್ಕೆ ಎಳ್ಕೊಂಡ. ನಾನು ಇನ್ನೂ ಏನೂ ಮಾಡೇ ಇಲ್ಲ, ಆದ್ರೆ ನೀನು ಆವಾಗ್ಲೇ ನನ್ಗೆ ಆ ತರಹದ ಒಂದು ಲೇಬಲ್ ಕೊಟ್ಟಿದ್ಯಾ. ಜಸ್ಟ್ ವೇಟ್, ನಮ್ಗೆ ಮದ್ವೆ ಆಗ್ಲಿ, ಆಮೇಲೆ ನಾನು ಆ ನಾಚಿಕೆ ಇಲ್ಲದ ಸ್ವಭಾವನ ಸರಿಯಾಗಿ ತೋರಿಸ್ತೀನಿ. ನಾನು ಆಲ್ರೆಡಿ ಎಡ್ಜ್ವರೆಗೂ ಫುಲ್ ಆಗಿದ್ದೀನಿ. ಒಂದು ವೇಳೆ ನಿನ್ನ ಹತ್ರ ನನ್ನನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ರೆ ನಾನ್ ನಿನ್ನ ರಾಜವಂಶಿ ಸರ್ ಅಲ್ವೇ ಅಲ್ಲ ಅಂದ. ಅವನ್ ಮಾತ್ ಕೇಳಿ ಆದಿರ ಫೇಸ್ ನಾಚಿಕೆಯಿಂದ ಪೂರ್ತಿ ಕೆಂಪಾಯ್ತು. ಅವಳ ತಕ್ಷಣ ಅವನ್ ಎದೆಗೆ ಗುದ್ದಿ, ನೀವ್ ಎಂತ ಮಾತುಗಳನ್ನ ಆಡ್ತಿದ್ದೀರಿ ರಾಜವಂಶಿ ಸರ್ ಅಂದ್ಲು. ರುದ್ರ ನಗ್ತಾ ಹೇಳ್ದ, ನೀನ್ ಆವಾಗ್ಲೇ ನನ್ನನ್ನ ನಾಚಿಕೆ ಇಲ್ದವನು ಅಂತ ಟ್ಯಾಗ್ ಮಾಡಿದ್ಯಾ ಅಂದ್ಮೇಲೆ ಭಯ ಪಡೋ ಅವಶ್ಯಕತೆ ಏನಿದೆ. ನಾಚಿಕೆ ಯಾಕೆ? ನಾನ್ ನಿನ್ ಹತ್ರ ಪಕ್ಕ ನಾಚಿಕೆ ಇಲ್ಲದ ತರಹನೇ ಮಾತಾಡ್ತೀನಿ. ಅಂಡ್ ಹೌದು, ನೀನು ಸೈಲೆಂಟ್ ಆಗಿ ನನ್ಗೆ ಆಫೀಸ್ಗೆ ಲಂಚ್ ತಗೊಂಡ್ ಬರ್ಬೇಕು. ಇಲ್ದಿದ್ರೆ ನಾನ್ ಮನೆಗ್ ಬಂದು ನನ್ ಊಟದ ಜೊತೆಗೆ ಬೇರೆ ಏನನ್ನಾದ್ರೂ ತಿಂತೀನಿ ಅಂದ. ಹಾದಿರ ತಕ್ಷಣ ಏನು ಅಂತ ಶಾಕ್ ಆಗಿ ಕೇಳಿದ್ಲು. ಮರುಕ್ಷಣನೇ ರುದ್ರ ತನ್ನ ನೋಟವನ್ನ ಅವಳ ಕಡೆ ಹರಿಸ್ದ. ತಕ್ಷಣ ಆದಿರ ಅವನನ್ನ ಬಲವಾಗಿ ತಳ್ಳಿ, ಹೋಗಿ, ನಿಮ್ಮ ಇಂಪಾರ್ಟೆಂಟ್ ಮೀಟಿಂಗ್ಸ್ ಲೇಟ್ ಆಗ್ತಿದೆ. ನೀವು ರಾಜವಂಶಿ ಇಂಡಸ್ಟ್ರೀಸ್ ಓನರ್ ಇರಬಹುದು, ಅಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ನಿಮ್ಗಿಲ್ದಿರಬಹುದು, ಆದ್ರೆ ಮೀಟಿಂಗ್ಸ್ಗೆ ಕರೆಕ್ಟ್ ಟೈಮ್ಗೆ ಹೋಗಿದ್ರೆ ನಿಜವಾಗ್ಲೂ ನೀವು ಕೆಲಸ ಮಾಡ್ಬೇಕಾದ ಪರಿಸ್ಥಿತಿ ಬರಬಹುದು ಅಂದ್ಲು. ರುದ್ರ ಅವಳನ್ನ ನೋಡಿ, ಅದು ಯಾವತ್ತೂ ಆಗಲ್ಲ. ರುದ್ರ ರಾಜವಂಶಿ ಮೊದಲಿನಿಂದನೂ ಜನರನ್ನ ವೇಟ್ ಮಾಡೋ ಹಾಗೆ ಮಾಡ್ತಾನೆ ಅಂಡ್ ಜನ ಕೂಡ ಅವನಿಗೋಸ್ಕರ ವೇಟ್ ಮಾಡ್ತಾರೆ. ಯಾಕಂದ್ರೆ ರುದ್ರ ರಾಜವಂಶಿ ಸುತ್ತಲೂ ಇದ್ದಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಆದ್ರೆ ಇವತ್ತು ನಾನೇ ನಿನಗೋಸ್ಕರ ವೇಟ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ. ಹೀಗೆ ಹೇಳ್ತಾ ಅವನು ಮತ್ತೆ ಅವಳ ಹತ್ರ ಬರೋಕೆ ಸ್ಟಾರ್ಟ್ ಮಾಡ್ದ. ಆದಿರ ತಕ್ಷಣ ದೂರ ಸರಿದು, ಹೋಗಿ ರಾಜವಂಶಿ ಸರ್, ನಿಮ್ಗೆ ಏನಾಗಿದೆ? ಫಸ್ಟ್ ಆಫ್ ಆಲ್ ನಿಮ್ ಫಸ್ಟ್ ವೈಫ್ ಈ ಮನೆಗೆ ಬಂದು ನನ್ನ ಬಾಡಿಗೆ ಬೆಂಕಿ ಹಚ್ಚೋ ತರ ಮಾಡ್ತಿದ್ದಾಳೆ. ಇನ್ನು ನೀವೇನಾದ್ರೂ ಈಗ ಬಿಹೇವ್ ಮಾಡ್ತಿದ್ದೀರಾ, ನನ್ಗೇನ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂದ್ಲು. ರುದ್ರ ಮತ್ತೆ ನಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ತನ್ನ ಕೋಟ್ ಎತ್ಕೊಂಡು ಆದಿರ ಕಡೆ ನೋಡಿ, ಊಟ ತಗೊಂಡ್ ಬಾ ಅಂಡ್ ಸ್ವೀಟ್ಸ್ ತರಬೇಡ ಅಂದ. ಅವನ್ ಫೇಸ್ ನಲ್ಲಿ ಆ ನಾಟಿ ಸ್ಮೈಲ್ ಇತ್ತು. ಆದಿರ ಅವನ್ ಮಾತಿನ ಇನ್ನೊಂದ್ ಮೀನಿಂಗ್ ಚೆನ್ನಾಗ್ ಅರ್ಥ ಮಾಡ್ಕೊಂಡ್ಲು. ಅವಳು ರುದ್ರನ್ ಹಿಂದೆ ಬಂದು ಅವನ್ ಶೋಲ್ಡರ್ಸ್ ಹಿಡಿದು ಡೋರ್ ಕಡೆ ತಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ನೀವ್ ಹೀಗೆ ಹೇಳಿದ್ರೆ ಕೇಳಲ್ಲ, ನಾನ್ ನಿಮ್ಮನ್ನ ಮನೆಯಿಂದ ಹೊರಗೆ ದೂಡ್ಬೇಕಾಗುತ್ತೆ ಅಂತ ಹೇಳ್ತಾ ಅವನನ್ನ ಡೋರ್ ವರ್ಗೂ ಕರ್ಕೊಂಡ್ ಬಂದ್ಲು. ಅವಳು ರುದ್ರನನ್ನ ಬಿಟ್ಟಾಗ ಅವನು ಹುಬ್ಬು ಗಂಟಿಕ್ಕೆ, ನೀನ್ ತುಂಬಾನೇ ಅನ್ರೊಮ್ಯಾಂಟಿಕ್ ಕಣೋ ಅಂದ. ಆದಿರ ತಕ್ಷಣ ಆನ್ಸರ್ ಮಾಡಿದ್ಲು, ಯಾರು ಹೇಗಿದ್ದಾರೋ ಹಾಗೆ ಅಡ್ಜಸ್ಟ್ ಆಗ್ಬೇಕಾಗುತ್ತೆ, ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ಇವಾಗ ಹೊರಡಿ ಅಂದ್ಲು. ರುದ್ರ ಕೂಡ ಹೊರಗೆ ಹೋಗ್ತಿದ್ದ, ಆದ್ರೆ ಸಡನ್ ಆಗಿ ಅವಳು ನಿಂತ್ಲು. ಆದಿರ ತಕ್ಷಣ ಅವನ್ ಮುಂದೆ ಬಂದು ದಾರಿ ಅಡ್ಡಗಟ್ಟಿ ಪ್ರೀತಿಯಿಂದ ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ರುದ್ರ ತಕ್ಷಣ, ಈ ತರ ನೋಡ್ಬೇಡ, ಇಲ್ದಿದ್ರೆ ನಾನು ನನ್ನ ಆಫೀಸ್ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ನಿನ್ನ ಡೈರೆಕ್ಟ್ ಆಗಿ ರೂಮ್ ಕರ್ಕೊಂಡು ಹೋಗ್ತೀನಿ ಅಂದ. ಆದಿರ ನಕ್ಕು, ನಿಮ್ಮ ಪ್ರೀತಿಯ ಇಶಾ ಅಲ್ಲಿ ಕೂತಿದ್ದಾಳೆ, ಅವಳೇ ಎಲ್ಲ ರೆಡಿ ಮಾಡ್ತಾಳೆ ಅಂದ್ಲು. ರುದ್ರ ವಿಚಿತ್ರವಾದ ಫೇಸ್ ಮಾಡ್ದ. ಆಮೇಲೆ ಆದಿರ ಅವನ ಹತ್ರ ಹೋಗಿ ಅವನ್ ಕೆನ್ನೆ ಸವರಿ, ಐ ಲವ್ ಯು ರಾಜವಂಶಿ ಸರ್ ಅಂದ್ಲು. ರುದ್ರ ಅವಳನ್ನ ತುಂಬಾನೇ ಇಂಟೆನ್ಸ್ ಆಗಿ ನೋಡ್ದ. ಆದಿರ ಸ್ಮೈಲ್ ಮಾಡ್ತಾ, ಇವಾಗ ಹೊರಡಿ ಅಂದ್ಲು. ರುದ್ರ ತಕ್ಷಣ, ನಾನ್ ಇವಾಗ ಹೋಗೋ ಮೂಡ್ನಲ್ಲಿದ್ದೀನಿ ಅಂತ ನಿನ್ಗೆ ಅನ್ನಿಸ್ತಿದ್ಯಾ ಅಂದ. ಆದಿರ ಬೇಗನೆ, ಹೋಗಿ ರಾಜವಂಶಿ ಸರ್, ನಾನು ಹೃದಿಕಾ ಹತ್ರ ಹೋಗ್ಬೇಕು. ಅನಿಕಾ ಯಾಕೆ ಅವಳನ್ನ ಕರ್ಕೊಂಡು ಹೋದ್ಲು ಅಂತ ನನಗ್ ಗೊತ್ತು. ನಾವಿಬ್ರು ಸ್ವಲ್ಪ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಅವಳು ಹಾಗೆ ಮಾಡಿದಾಳೆ. ಆದ್ರೆ ಇಷ್ಟು ಸಾಕು, ಇವಾಗ ನೀವು ಹೋಗಿ ಅಂದ್ಲು. ಅವಳು ಅವಾಗ ಪೂರ್ತಿ ಸೈಲೆಂಟ್ ಆದ್ಲು. ಆದ್ರೆ ಒಂದು ಕ್ಯೂಟ್ ಸ್ಮೈಲ್ ಅವಳ ತುಟಿಯಲ್ಲೇ ಇತ್ತು. ರುದ್ರ ಮೌನವಾಗಿ ಅವಳನ್ನೇ ನೋಡ್ತಿದ್ದ. ಅವನು ಅವಳ ಹತ್ರ ಹೋಗಿ ಅವಳ ಹಣೆ ಮೇಲೆ ಒಂದು ಮೃದುವಾದ ಕಿಸ್ ಕೊಟ್ಟು, ಐ ಲವ್ ಯು ಟು ಹಾರ್ಟ್ ಬೀಟ್ ಅಂದ. ಆದಿರ ಕಣ್ಗಳು ಮುಚ್ಚಿದ್ವು.
ಅವಳ ಫೇಸ್ ಪೂರ್ತಿ ರಿಲ್ಯಾಕ್ಸ್ ಆದ ಹಾಗೆ ಇತ್ತು. ರುದ್ರ ನಗ್ತಾ ಅಲ್ಲಿಂದ ಹೊರಟೋದ. ಆದಿರಾ ಋತಿಕಾ ಹತ್ರ ಹೋಗೋಕೆ ಅಂತ ಒಳಗಡೆ ಬರ್ತಿದ್ದಾಗ ಸಡನ್ ಆಗಿ ಅವಳ ಸ್ಟೆಪ್ಸ್ ನಿಂತ್ವು. ಅವಳು ರುದ್ರನ ರೂಮ್ ಕಡೆ ನೋಡಿದ್ಲು. ಈಶಾ ರುದ್ರ ಅಂಡ್ ಆದಿರಾ ಲೈಫ್ಗೆ ಏನೋ ಸ್ಕೀಮ್ ಹಾಕಿರ್ತಾಳೆ ಅಂತ ಅವಳಿಗೆ ಗೊತ್ತು. ನಗ್ತಾ ಅವಳು ಅನ್ಕೊಂಡ್ಲು, ಎಲ್ಲರೂ ಮುಂದೆ ಮೀಟ್ ಆಗಿದ್ ಓಕೆ, ಆದ್ರೀಗ ಒಂದು ಪ್ರೈವೇಟ್ ಮೀಟಿಂಗ್ ಕೂಡ ಬೇಕು ಅಂತ ಹೇಳ್ತಾ ಸ್ಟೆಪ್ಸ್ ಹತ್ತೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ರೂಮ್ ಎಂಟ್ರಿ ಆದ ತಕ್ಷಣ ಈಶಾ ಆದಿರಾ ವಸ್ತುಗಳನ್ನ ಕಬೋರ್ಡ್ ಇಂದ ಹೊರಗೆ ಹಾಕ್ತಿರೋದು ಅವಳ ಕಣ್ಣಿಗೆ ಬಿತ್ತು. ಅವಳು ಏನ್ ಗೆಸ್ ಮಾಡಿದ್ಲೋ ಅದೇ ರಿಯಾಲಿಟಿಲಿ ನಡೀತಾ ಇತ್ತು. ಅವಳು ಒಳಗಡೆ ಬಂದು ಅಂದ್ಲು, ನೀವು ನನ್ಗೆ ಒಂದ್ ಮಾತು ಹೇಳಿದಿದ್ರೆ ನನ್ನ ವಸ್ತುಗಳನ್ನ ನಾನೇ ಹೊರಗಾಗ್ತಿದ್ದೆ. ನೀವ್ ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೊಳ್ತಿದ್ದೀರಾ? ಅನಗತ್ಯವಾಗಿ ನಿಮ್ಮ ಆ ಸೆನ್ಸಿಟಿವ್ ಕೈಗಳಿಗೆ ಪೇನ್ ಕೊಡ್ತಿದ್ದೀರಲ್ಲ ಅಂದ್ಲು. ಈಶಾ ಅವಳನ್ನ ನೋಡಿ ವ್ಯಂಗ್ಯವಾಗಿ ಅಂದ್ಲು, ನೀನ್ ಎಂತ ನಾಚಿಕೆ ಇಲ್ಲದ ಹುಡುಗಿ ಅಲ್ವಾ? ಆದಿರಾ ನಗ್ತಾ ಹೇಳಿದ್ಲು, ನಿಮಗ್ ಗೊತ್ತಾ, ರಾಜವಂಶಿ ಸರ್ ಅಂಡ್ ನಾನು ಅವಾಗ್ಲೇ ನಾಚಿಕೆ ಇಲ್ಲದ ವಿಷಯದ ಬಗ್ಗೆನೇ ಮಾತಾಡ್ತಿದ್ವಿ. ನಾನು ಅವ್ರ ಜೊತೆ ಎಷ್ಟು ಪ್ರ್ಯಾಂಕ್ ಆಗಿದ್ದೀನಿ ಅಂದ್ರೆ ನೀವು ನನ್ನನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದೀರಾ ಅಂತ ಅವರಿಗೆ ಹೇಳ್ತಿದ್ದೆ. ನೋಡಿ, ನನ್ ರಾಜವಂಶಿ ಸರ್ ಪ್ರಭಾವ ನನ್ನ ಮೇಲೆ ಎಷ್ಟಾಗಿದೆ ಅಂತ. ಅವ್ರು ನನ್ನನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಹೀಗೆ ಹೇಳ್ತಾ ಅವಳು ಮುಂದೆ ಬಂದು ತನ್ನ ಒಂದು ಕಾಸ್ಟ್ಲಿ ನೈಟ್ ಡ್ರೆಸ್ ಎತ್ಕೊಂಡು, ಇದು ನನ್ನ ಫೇವ್ರೇಟ್ ಡ್ರೆಸ್ ಅಂತ ನಿಮಗ್ ಗೊತ್ತಾ ಅಂದ್ಲು. ಈಶಾ ಸಿಟ್ನಿಂದ, ನನಗ್ ಗೊತ್ತಿಲ್ಲ ಅಂಡ್ ಅದನ್ನ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಕೂಡ ನನಗಿಲ್ಲ ಅಂದ್ಲು. ಆದಿರಾ ತಕ್ಷಣ, ಹೇ ಇದೇನಿದು, ನೀವ್ ಯಾಕೆ ಅಂತ ಕೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಇದು ನನ್ನ ಫೇವ್ರೇಟ್ ಡ್ರೆಸ್, ಆದ್ರೆ ಪರವಾಗಿಲ್ಲ, ನೀವು ಕೇಳ್ದಿದ್ರೆ ಏನಂತೆ, ನಾನೇ ಹೇಳ್ತೀನಿ ಕೇಳಿ. ಆಕ್ಚುಲಿ ರಾಜವಂಶಿ ಸರ್ ಇದನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಮೊದಲು ನಾನು ಸ್ವಲ್ಪ ಸಿಂಪಲ್ ಬಟ್ಟೆಗಳನ್ನ ಹಾಕ್ತಿದ್ದೆ, ಆದ್ರೆ ರಾಜವಂಶಿ ಸರ್ ಮ್ಯಾನ್ಷನ್ಗೆ ಬಂದಾಗಿನಿಂದ ನನ್ನ ಸ್ಟೈಲ್ ಪೂರ್ತಿ ಚೇಂಜ್ ಆಯಿತು. ನನಗೆ ಹಳೆಯ ಬಟ್ಟೆಗಳೆಲ್ಲ ಟೈಟ್ ಆಗೋಕೆ ಸ್ಟಾರ್ಟ್ ಆದಾಗ ಅವರು ನನಗೋಸ್ಕರ ಎಲ್ಲ ಹೊಸ ಡ್ರೆಸ್ ಅಂಡ್ ಇನ್ನರ್ ವೇರ್ಸ್ ಪರ್ಚೇಸ್ ಮಾಡಿದ್ರು. ಅದರಲ್ಲೂ ಈ ರೆಡ್ ಕಲರ್ ಬಟ್ಟೆ ಅವರಿಗಂತೂ ತುಂಬಾನೇ ಇಷ್ಟ. ನನಗಿದು ಸಖತ್ತಾಗಿ ಕಾಣಿಸುತ್ತೆ ಅಂತ ಅವರೇ ಸ್ಪೆಷಲ್ ಆಗಿ ತಂದಿದ್ದು ಅಂದ್ಲು. ಈಶಾ ಕೋಪದಲ್ಲಿ ಹಲ್ ಕಡಿತಾ, ಇಷ್ಟು ಚೀಪ್ ನೀನು ಅಂದ್ಲು. ಆದಿರಾ ತಕ್ಷಣ ಹೇಳಿದ್ಲು, ಓ ಸಿಸ್ಟರ್, ಇದು ಚೀಪ್ ಅಲ್ಲ, ಈ ಡ್ರೆಸ್ ರೇಟ್ 2000 ರೂಪೀಸ್. ನಾನ್ ಲೈಫಲ್ಲಿ ಯಾವತ್ತೂ 200 ರೂಪಾಯಿಗಿಂತ ಜಾಸ್ತಿ ಕೊಟ್ಟು ಬಟ್ಟೆ ತಗೊಂಡೋಳೆ ಅಲ್ಲ. ಆದ್ರೆ ನಮ್ ರಾಜವಂಶಿ ಸರ್ ನನ್ಗೋಸ್ಕರ ಇಷ್ಟು ಕಾಸ್ಟ್ಲಿ ಬಟ್ಟೆ ತಂದಿದ್ದಾರೆ. ಇವಾಗ ಹೇಳಿ, ಯಾರಾದ್ರೂ ಮನೇಲಿ ಹಾಕೊಳ್ಳೋ ಬಟ್ಟೆಗೆ ಇಷ್ಟೊಂದು ಸ್ಪೆಂಡ್ ಮಾಡ್ತಾರಾ? ಯಾರ್ ಕಂಡು ಕಾಣಿಸಿದ ವಿಷಯಕ್ಕೆ ಯಾಕೆ ಇಷ್ಟೊಂದು ಮನಿ ವೇಸ್ಟ್ ಮಾಡ್ತಾರೋ ನನ್ಗಂತೂ ಅರ್ಥನೇ ಆಗಲ್ಲ. ನೀವೇನು ಅವರನ್ನ ಬಿಗ್ ಬಿಸ್ನೆಸ್ ಮ್ಯಾನ್ ಅಂತ ಅಂತೀರಾ, ಆದ್ರೆ ಅವಳು ಹೀಗೆ ಹೇಳ್ತಿರುವಾಗ ಈಶಾ ಬಾಡಿ ಪೂರ್ತಿ ಬೆಂಕಿಯಲ್ಲಿ ಹುರಿಯೋ ಹಾಗೆ ಆಗ್ತಿತ್ತು.